ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ದವರಿಗೆ ವರುಣ ದೇವ ತಣ್ಣೀರಬ್ಬರೆ ಎಳೆದಿದ್ದಾನೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅದೇನೋ ಗೊತ್ತಿಲ್ಲ, ಈ ಬಾರಿ ಮಳೆ ಅನ್ನೋದು ರೈತರ ಪಾಲಿಗೆ ಮುಳುವಾಗಿ ಹೋಗಿದೆ. ಮುಂಗಾರಿನಿಂದ ಶುರುವಾದ ಮಳೆ ಹಿಂಗಾರು ಮುಗಿಯೋದಕ್ಕೆ ಬಂದ್ರೂ ನಿಲ್ತಿಲ್ಲ. 3-4 ದಿನ ರೆಸ್ಟ್ ಕೊಟ್ರೆ ಇನ್ನೊಂದು ವಾರ ಬಿಟ್ಟು ಬಿಡದೆ ಜಡಿ ಮಳೆ ಸುರಿತಾ ಇದೆ. ಹಬ್ಬ ಅಂತಾನೂ ನೋಡ್ತಿಲ್ಲ, ಹರಿದಿನ ಅಂತಾನೂ ಬಿಡ್ತಿಲ್ಲ. ಎಲ್ಲೆಂದ್ರಲ್ಲಿ ಹಿಡಿದ ಮಳೆ ಕಡಿಮೆ ಆಗ್ತಿಲ್ಲ. ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ದಾವಣಗೆರೆಯಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಚಿಕ್ಕಮಗಳೂರಲ್ಲಿ ಈ ಬಾರಿ ಮಳೆ ರೂಪದ ಸುನಾಮಿಯೇ ಎದ್ದಿದೆ. ಕಳೆದ 15 ದಿನಗಳಿಂದ ಶಾಂತವಾಗಿದ್ದ ವರುಣ ದೇವ ಮತ್ತೆ ರೌದ್ರಾವತಾರ ತಾಳಿದ್ದಾನೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ಊರೂರನ್ನೇ ಮುಳುಗೇಳಿಸ್ತಾ ಇದೆ. ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ಗಣಪತಿಹಳ್ಳಿ, ಜಡಕನಕಟ್ಟೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕಾರೆಹಳ್ಳಿ ಗ್ರಾಮದ ರಸ್ತೆಗಳೆಲ್ಲ ಹೊಳೆಗಳಂತಾಗಿದೆ. ಹಬ್ಬದ ಖುಷಿಯಲ್ಲಿದ್ದವರಿಗೆ ವರುಣ ದೇವ ತಣ್ಣೀರ ಬರೆ ಎಳೆದಿದ್ದಾನೆ. ಮಳೆ ಅವಾಂತರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇದೇನು ಕೆರೆನೋ ಅಥವಾ ಹೊಲ ತೋಟನೋ ಒಂದೂ ಗೊತ್ತಾಗ್ತಿಲ್ಲ. ಅಡಿಕೆ, ತೆಂಗಿನ ತೋಟ ಸಂಪೂರ್ಣ ಜಲಾವೃತವಾಗಿದೆ. ಅಡಿಕೆ ಕೊಯ್ಲು ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದ ರೈತರಿಗೆ ವರುಣ ದೇವ ಶಾಕ್ ಕೊಟ್ಟಿದ್ದಾನೆ. ಇನ್ನು ಮಹಾಮಳೆಯ ಹೊಡೆತಕ್ಕೆ ಇತಿಹಾಸ ಪ್ರಸಿದ್ಧ ಅಂತರಗಟ್ಟೆ ದುರ್ಗಾಂಬಾದೇವಿ ದೇಗುಲದ ಗರ್ಭಗುಡಿ ಸೋರೋದಕ್ಕೆ ಶುರುವಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ವರುಣನ ಹೊಡೆತ ಜೋರಾಗಿದೆ. ಹಿರಿಯೂರು ತಾಲೂಕಿನ ಧರ್ಮಪುರ ಬಳಿ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ. ಸಿಕ್ಕಲ್ಲೆಲ್ಲ ಮಳೆ ನೀರು ನುಗ್ತಿದ್ದು ತೋಟಗಳೆಲ್ಲ ಜಲಾವೃತವಾಗಿದೆ. ಬಿಟ್ಟು ಬಿಡದೆ ಸುರಿದ ಭಾರೀ ಮಳೆಗೆ ದಾಳಿಂಬೆ, ಈರುಳ್ಳಿ, ಟೊಮ್ಯಾಟೊ ಬೆಳೆ ಅಕ್ಷರಶಃ ಸರ್ವನಾಶವಾಗಿದೆ. ಹೀಗಾಗಿ ಹಬ್ಬದ ಖುಷಿಯಲ್ಲಿದ್ದ ರೈತರು ಬೆಳೆ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ. ಇನ್ನು ಚಳ್ಳಕೆರೆ ತಾಲೂಕಿನ ತಿಪ್ಪಾರೆಡ್ಡಿ ಹಳ್ಳಿಯಲ್ಲೂ ಭಾರೀ ಮಳೆ ಸುರಿದಿದೆ. ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದ್ದು ದೇವರನ್ನೂ ಬಿಡದೆ ಜಲದಿಗ್ಬಂಧನ ಹಾಕಿದೆ. ಅತ್ತ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಭದ್ರಾ ನೀರಿನ ಒಳಹರಿವು ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಹೀಗಾಗಿ 4ನೇ ಬಾರಿಗೆ ಕೋಡಿ ಬಿದ್ದಿದ್ದು ಅಕ್ಕಪಕ್ಕದ ಹಳ್ಳಿಗಳಿಗೆ ನೆರೆ ನುಗ್ಗುವ ಆತಂಕ ಶುರುವಾಗಿದೆ. ತುಮಕೂರಲ್ಲೂ ಕೂಡ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ತಿಪಟೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಎದೆ ಎತ್ತರಕ್ಕೆ ನೀರು ನಿಂತಿದ್ದು ಇದೇ ನೀರಲ್ಲೇ ಕೆಎಸ್ಆರ್ಟಿಸಿ ಬಸ್ ಚಾಲಕ ಬಸ್ ಚಲಾಯಿಸಿದ್ದಾರೆ. ತಮಿಳುನಾಡಿನಲ್ಲಿ ಮಹಾಮಳೆ ಶುರುವಾಗಿದೆ. ತೂತುಕುಡಿಯಲ್ಲಿ ಭಾರೀ ಮಳೆಯಾಗ್ತಾ ಇರೋದ್ರಿಂದ ದಿಂಬಂ ಘಾಟ್ನಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ಎಲ್ಲೆಂದರಲ್ಲಿ ಗುಡ್ಡಗಳು ಬಾಯ್ತೆರೆಯುತ್ತಿವೆ. ರಸ್ತೆ ಮೇಲೆ ಮಣ್ಣಿನ ರಾಶಿಯೇ ಬೀಳ್ತಿದೆ. ಹೀಗಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಗುಡ್ಡದ ಭೂತ ಕಾಡೋದಕ್ಕೆ ಶುರುವಾಗಿದ್ದು ಕರ್ನಾಟಕ ತಮಿಳುನಾಡು ನಡುವಿನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ಒಟ್ನಲ್ಲಿ ವರುಣ ದೇವ ಮೇಲಿಂದ ಮೇಲೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದ್ದು ರೈತರ ಬದುಕು ನೀರ ಬಟ್ಟೆಯಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಲದ ಕರೆ ಬಂದಾಗ ಎಲ್ಲರೂ ಹೊರಡಲೇಬೇಕು. ದೇವರ ಗುಡಿಯಲ್ಲಿದ್ರೂ ಅಷ್ಟೇ, ದೇವರ ದರ್ಶನ ಮಾಡಿ ಹೊರಟಿದ್ರೂ ಅಷ್ಟೇ. ಇವತ್ತು ಶಕ್ತಿ ದೇವತೆಯ ದರ್ಶನ ಮುಗಿಸಿ ಹೊರಟವರಿಗೆ ಸಾವಿನ ದರ್ಶನವಾಗಿದೆ. ಎತ್ತ ನೋಡಿದ್ರೂ ಭಕ್ತರ ದಂಡೆ ಕಾಣ್ತಿದೆ. ಬೆಟ್ಟದ ಬುಡದಲ್ಲೂ ಭಕ್ತರೆ, ಬೆಟ್ಟದ ತುದಿಯಲ್ಲೂ ಭಕ್ತರೆ. ಹೆಜ್ಜೆ ಇಡೋದಕ್ಕೂ ಹಾದಿಯಿಲ್ಲ. ಒಂದೇ ಒಂದು ಕ್ಷಣ ಮೈಮರೆತ್ರೆ ಎಲ್ಲಿ ಬಿದ್ದಿರ್ತೀವೋ ಅನ್ನೋದು ಗೊತ್ತಿಲ್ಲ. ಹೆಜ್ಜೆಗೂ ಪಡಬಾರದ ಕಷ್ಟಪಡ್ತಿದ್ದಾರೆ. ಆದ್ರೆ ಯಾರೊಬ್ಬರಿಗೂ ಇದು ಪ್ರಾಯಾಸ ಅನಿಸ್ತಿಲ್ಲ. ಯಾವಾಗ ದೇವಿಯನ್ನ ನೋಡ್ತೀವೋ, ಯಾವಾಗ ತಾಯಿ ಬಿಂಡಿಗ ದೇವಿರಮ್ಮನನ್ನ ಕಣ್ತುಂಬಿಕೊಳ್ತೀವೋ ಅಂತಾನೆ ಬೆಟ್ಟ ಹತ್ತುತ್ತಿದ್ದಾರೆ. ನಿನ್ನೆಯಿಂದ ಶುರುವಾದ ದೇವಿರಮ್ಮ ಉತ್ಸವದ ಸಂಭ್ರಮ ಬೆಟ್ಟದ ತುದಿಯಲ್ಲಿ ಮಾರ್ಧನಿಸುತ್ತಿದೆ. 2 ದಿನದಲ್ಲಿ ಲಕ್ಷಾಂತರ ಭಕ್ತರು ಬೆಟ್ಟ ಏರಿ ಬಂದಿದ್ದಾರೆ. ದೇವಿರಮ್ಮ ಬೆಟ್ಟ ಹತ್ತುವಾಗ ನಡೆಯಿತು ಅವಘಡ. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇನಹಳ್ಳಿಯ ಬಿಂಡಿಗ ದೇವಿರಮ್ಮ ದರ್ಶನ ಭಕ್ತ ಸಾಗರವೇ ಹರಿದು ಬರ್ತಿದೆ.
ತಾಯಿ ಬಿಂಡಿಗ ದೇವಿರಮ್ಮ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವುದು, ಅದು ದೀಪಾವಳಿ ಹಬ್ಬದಂದೇ. ನಿನ್ನೆಯಿಂದ ದರ್ಶನ ಶುರುವಾಗಿದ್ದು, ಹವಾಮಾನ ವೈಪರೀತ್ಯದಿಂದ ಇವತ್ತೂ ಕೂಡ ತಾಯಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಮೊದಲ ದಿನವೇ 60,000ಕ್ಕೂ ಹೆಚ್ಚು ಜನ ಬೆಟ್ಟ ಏರಿ ಬಂದಿದ್ರು. ಇವತ್ತೂ ಕೂಡ ಸಾವಿರಾರು ಜನ ತಾಯಿ ದರ್ಶನಕ್ಕೆ ಆಗಮಿಸಿದ್ರು. ಬೆಟ್ಟ ಹತ್ತುವ ವೇಳೆ ಕಾಲು ಜಾರಿ ಬಿದ್ದ ವ್ಯಕ್ತಿಯೊಬ್ಬ ಕಾಲು ಮುರಿದುಕೊಂಡಿದ್ದು, ಇಬ್ಬರು ಮಹಿಳೆಯರು ಅಸ್ವಸ್ಥಗೊಂಡಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದು ಹೊರಟವರಿಗೆ ಸಾವಿನ ಶಾಕ್. ಇನ್ನು ಹಾಸನಾಂಬ ದೇವಿ ದರ್ಶನ ಪಡೆದು ವಾಪಸ್ ಹೋಗ್ತಿದ್ದವರ ಬಾಳಲ್ಲಿ ವಿಧಿ ಮೋಸದ ಆಟವಾಡಿದೆ. ಬೆಂಗಳೂರಿನಿಂದ ಇಬ್ಬರು ಯುವತಿಯರ ಜೊತೆ ಯುವಕನೊಬ್ಬ ಬೈಕ್ನಲ್ಲಿ ಹಾಸನಾಂಬೆ ಸನ್ನಿಧಿಗೆ ಬಂದಿದ್ದ. ದೇವರ ದರ್ಶನ ಮಾಡಿದವರು ಖುಷಿ ಖುಷಿಯಾಗಿಯೇ ಮನೆ ಕಡೆ ಹೊರಟಿದ್ರು. ಕಗ್ಗಲಿ ಕಾವಲು ಫಾರೆಸ್ಟ್ ಬಳಿ ಹೋಗ್ತಿದ್ದಾಗ ಎದುರಿಗೆ ಬಂದ ಇನೋವಾ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ನಂತರ ಈ ಮೂವರು ಹೋಗ್ತಿದ್ದ ಬೈಕ್ಗೂ ಗುದ್ದಿದೆ. ಗುದ್ದಿದ ರಭಸಕ್ಕೆ ಅನುಶ್ರೀ ಬಸವರಾಜ್ ಸಾವನ್ನಪ್ಪ. ಇನ್ನೋರ್ವ ಯುವತಿ ಛಾಯಾ ಸ್ಥಿತಿ ಗಂಭೀರವಾಗಿದೆ. ಹಾಗೆಯೇ ಸ್ಕೂಟಿ ಸವಾರನೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಹಾಸನಾಂಬೆ ದೇವಿ ಸನ್ನಿಧಿಯಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ತಿಂಗಳ 23ಕ್ಕೆ ಹಾಸನಾಂಬೆ ಬಾಗಿಲು ಬಂದಾಗುತ್ತೆ. 22ನೇ ತಾರೀಕಿನವರೆಗೂ ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಇರುವುದು. ಹೀಗಾಗಿ ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇರುವುದರಿಂದ ಭಕ್ತರ ದಂಡೆ ಹಾಸನಾಂಬೆ ಕಡೆ ಮುಖ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ವರ್ಷ 70% ಮಹಿಳೆಯರೇ ಹಾಸನಾಂಬೆಗೆ ಬಂದಿದ್ದಾರೆ. ಇದಕ್ಕೆ ಶಕ್ತಿ ಯೋಜನೆಯೇ ಕಾರಣವಂತೆ. ತಾಯಿ ಸನ್ನಿಧಿಗೆ ಜನಸಾಮಾನ್ಯರು ಮಾತ್ರವಲ್ಲ, ಸಿನಿಮಾ ನಟ ನಟಿಯರು, ರಾಜಕೀಯ ನಾಯಕರು ಕೂಡ ಹರಿದು ಬರ್ತಿದ್ದಾರೆ. ಇವತ್ತು ನಟ ವಿಜಯ ರಾಘವೇಂದ್ರ ಕೂಡ ಹಾಸನಾಂಬೆ ದರ್ಶನ ಪಡೆದ್ರು. ಬೆಳಗ್ಗೆಯೇ ಪಂಚೆ ಉಟ್ಟು ಬಂದ ವಿಜಯ ರಾಘವೇಂದ್ರ ಹಾಸನಾಂಬೆ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿಯ ದರ್ಶನ ಪಡೆದ್ರು. ನಾವೆಲ್ಲರೂ ಕೂಡ ಹಾಸನಾಂಬೆಯ ದರ್ಶನಕ್ಕೆ ಬಂದಿರುವಂತದ್ದು. ಆ ತಾಯಿಯ ಆಶೀರ್ವಾದ ರಾಜ್ಯದ ಜನತೆ ಮೇಲೆ ಇರಲಿ, ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ, ಕರ್ನಾಟಕದ ಜನತೆಗೆ ಸುಭಿಕ್ಷತೆಯನ್ನ ಕೊಡ್ಲಿ ಮತ್ತು ಕರ್ನಾಟಕ ಅಭಿವೃದ್ಧಿ ದಿಕ್ಕಿನಲ್ಲಿ ನಡೆಯುವಂತ ಶಕ್ತಿಯನ್ನ ತಾಯಿ ನೀಡ್ಲಿ ಅಂತೇಳಿ ಆ ತಾಯಿಯನ್ನ ನಾವು ಪ್ರಾರ್ಥನೆ ಮಾಡಿದ್ದೀರಿ. ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಶಾಸಕ ಜಿಟಿ ದೇವೇಗೌಡ ಕೂಡ ಹಾಸನಾಂಬೆ ದರ್ಶನ ಪಡೆದ್ರು. ಕುಟುಂಬ ಸಮೇತರಾಗಿ ಆಗಮಿಸಿದ ನಾಯಕರು ತಾಯಿಯ ಮುಂದೆ ಶಿರವಾಗಿದ್ದಾರೆ. ಇಷ್ಟೇ ಅಲ್ಲ, ಸುಳ್ಯ ಶಾಸಕಿ ಭಗೀರಥಿ, ಸಿಎನ್ ಬಾಲಕೃಷ್ಣ, ಮಾಜಿ ಸಚಿವೆ ಮೋಟಮ್ಮ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಹಾಸನಕ್ಕೆ ಆಗಮಿಸಿ ದೇವಿ ದರ್ಶನ ಪಡೆದ್ರು. ಹಾಸನದಿಂದ ಕೃಷ್ಣ ಇಬ್ಬೀಡು ಜೊತೆ ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾಡ್ಗಿಚ್ಚು ಧಗಧಗಿಸ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸ್ತಾ ಇದ್ದಂತೆ ರಮೇಶ್ ಕತ್ತಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದೇ ಹೇಳಿಕೆ ಈಗ ಎಲ್ಲೆಲ್ಲೂ ಆಕ್ರೋಶದ ಜ್ವಾಲೆ ಎಬ್ಬಿಸಿದೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್, ಜಾರಕಿಹೊಳಿ ಮೇಲುಗೈ. ಕತ್ತಿ ಸವದಿ ಬಣಕ್ಕೆ ಹಿನ್ನಡೆ, ಅಧಿಕಾರದಿಂದ ದೂರ. ರಾಜ್ಯ ರಾಜಕೀಯದಲ್ಲಿ ಗಮನ ಸೆಳೆದು ಭಾರೀ ಕುತೂಹಲ ಮೂಡಿಸಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಇದೀಗ ಮತ್ತೆ ಜಾರಕಿಹೊಳಿ ಕುಟುಂಬಸ್ಥರ ದರ್ಬಾರ್. ಬರೋಬ್ಬರಿ 29 ವರ್ಷಗಳ ಬಳಿಕ ಜಾರಕಿಹೊಳಿ ಸಹೋದರರು ಪೂರ್ಣ ಪ್ರಮಾಣದ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಬಣಕ್ಕೆ ಹಿನ್ನಡೆಯಾಗಿದೆ. ಸೋತ ಸಿಟ್ಟಿನಲ್ಲೇ ಅಶ್ಲೀಲ ಪದ ಬಳಕೆ. ರಮೇಶ್ ಕತ್ತಿ ವಿರುದ್ಧ ಎಫ್ಐಆರ್, ಹೋರಾಟ, ಆಕ್ರೋಶ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಿಸಲ್ಟ್ ಪೂರ್ತಿ ಬರೋ ಹೊತ್ತಿಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ. ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಸಿರುವ ವಿಡಿಯೋ ವೈರಲ್ ಆಗಿದೆ. ವಾಲ್ಮೀಕಿ ಸಮಾಜದ ನಿಂದನೆ ಮಾಡಿದ ಹಿನ್ನೆಲೆಯಲ್ಲಿ ಸತಿ ಜಾರಕಿಹೊಳಿ ಬೆಂಬಲಿಗರು ಹಾಗೂ ವಾಲ್ಮೀಕಿ ಸಮುದಾಯದ ನಾಯಕರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ರು. ಎಫ್ಐಆರ್ ಆಗುತ್ತಲೇ ರಮೇಶ್ ಕತ್ತಿ ಸ್ಪಷ್ಟನೆಯನ್ನು ನೀಡಿದ್ರು. ಅಭಿಮಾನಿಗಳು ಡಾಲ್ಬಿ ಸಂಗೀತ ಹಚ್ಚಿ ಮೆರವಣಿಗೆ ಮಾಡಲು ಒತ್ತಾಯಿಸಿದ್ರು.
ಆಗ ನಾನು ಬ್ಯಾಡ್ರೋ ಎಂದೆ. ಈ ಹೇಳಿಕೆಯನ್ನ ತಿರುಚಿ ಜಾತಿ ನಿಂದನೆ ಎಂದು ವಿಡಿಯೋ ವೈರಲ್ ಮಾಡಿದ್ದಾರೆ. ಯಾರಿಗಾದ್ರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೇನೆ ಎಂದು ಸ್ಪಷ್ಟನೆ ನೀಡಿದ್ರು. ಆದ್ರೂ ವಾಲ್ಮೀಕಿ ಸಮುದಾಯ ಇಂದು ಬೀದಿಗಿಳಿದಿತ್ತು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ರಮೇಶ್ ಕತ್ತಿ ಬಂಧನಕ್ಕೆ ಆಗ್ರಹಿಸಲಾಯಿತು. ಅವಾಚ್ಯ ಶಬ್ದದಿಂದ ಮಾತಾಡ್ತಾನಂದ್ರ ಅವ ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ರಮೇಶ್ ಕತ್ತಿ ಅವರನ್ನ ಕೂಡಲೇ ಬಂಧನ ಮಾಡಬೇಕು. ಒಂದು ನಿಂದನೆ ಮಾಡುವಂತ ಕೆಲಸ ಮಾಡಿದಾರ, ಅವ್ರ ಕ್ಷಮಾ ಕೇಳುದು ಅಷ್ಟೇ ಅಲ್ಲದ ಅವನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕಾಗ್ತದೆ. ಹಾಗೆ ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಹುಕ್ಕೇರಿಯಲ್ಲೂ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಪ್ರತಿಭಟನೆಯಷ್ಟೇ ಅಲ್ಲ, ಮುಧೋಳ ನಗರ ಠಾಣೆ, ಬೀಳಗಿ ಠಾಣೆ, ಕೊಪ್ಪಳ ನಗರ ಠಾಣೆ ಹಾಗೂ ದಾವಣಗೆರೆಯ ಬಡಾವಣೆ ಠಾಣೆಗಳಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಹಾಕಲಾಗಿದೆ. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅವರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ SC/ST ಸಮುದಾಯ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇನ್ನು ಬೆಳಗಾವಿಯಲ್ಲೂ ವಿವಿಧ ಸಂಘಟನೆಗಳ ಮುಖಂಡರು ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೂಡಲೇ ರಮೇಶ್ ಕತ್ತಿಯನ್ನ ಬಂಧಿಸಬೇಕು, ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ರು. ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದ್ರಿಂದ ಅವನು ಯಾವುದೇ ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು. ಜಾತಿ ನಿಂದನೆ ಪ್ರಕರಣದ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ರಮೇಶ್ ಕತ್ತಿ ಅವರ ಮೇಲೆ ನಾವು ದೂರನ್ನು ಕೊಟ್ಟಿದ್ದೀವಿ. ಮತ್ತೆ ಆದಷ್ಟು ಬೇಗ ಅವರ ಬಂಧನ ಆಗಬೇಕು. ಯಾವುದೇ ಕಾರಣಕ್ಕವರಿಗೆ ಜಾಮೀನು ಸಿಗಬಾರ್ದು. ಈ ಮಧ್ಯೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಫಲಿತಾಂಶದ ಬಳಿಕ ಹೃದಯಾಘಾತದಿಂದ PKPS ಸದಸ್ಯ ಅಶೋಕ್ ಪಟ್ಟಣ್ ಆಪ್ತ ಹನುಮಂತಗೌಡ ಸಾವನ್ನಪ್ಪಿದ್ದಾರೆ. ಫಲಿತಾಂಶದ ಬಳಿಕದ ವಿಜಯೋತ್ಸವದಲ್ಲೂ ಹನುಮಂತಗೌಡ ಭಾಗಿಯಾಗಿದ್ದರು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಅನ್ಯಾಯ ಅಂತ ಬಂದಾಗ ಮೊದಲು ನಿಲ್ಲೋದೇ ನ್ಯೂಸ್ 18. ಹಳ್ಳಿಯೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಜನರ ಧ್ವನಿಯಾಗೋದು ನಿಮ್ಮ ನ್ಯೂಸ್ 18. ಇದಕ್ಕೆ ಉದಾಹರಣೆಯೇ ಈ 2 ವರದಿಗಳು. ದೀಪಾವಳಿ ಹಬ್ಬ ಬಂದ್ರೂ ಸಿಕ್ಕಿರಲಿಲ್ಲ ಸಂಬಳ. ಗದಗ ನಗರದಲ್ಲಿ ವಾಟರ್ ವಾಲ್ ಮ್ಯಾನ್ಗಳ ಗೋಳಾಟ. ವಾಟರ್ ಮ್ಯಾನ್ಗಳು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಪೇಮೆಂಟ್ ಆಗಿಲ್ಲ, 6 ತಿಂಗಳಾಯ್ತು, ತೊಂದರೆ. ವಾಲ್ಮನ್ಗಳ ಕಷ್ಟಕ್ಕೆ ಧ್ವನಿಯಾಗಿತ್ತು ನ್ಯೂಸ್ 18. ಕಳೆದ 6 ತಿಂಗಳಿಂದ ಸಂಬಳ ಇಲ್ಲದೆ ಪರದಾಟವನ್ನ ಮಾಡ್ತಿದ್ದಾರೆ. ನಗರಸಭೆಯ ನಿರ್ಲಕ್ಷ್ಯ ವಾಟರ್ ಮ್ಯಾನ್ಗಳು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಇಮಿಡಿಯೇಟ್ ಆಗಿ ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರಿಗೆ ಪೇಮೆಂಟ್ ಮಾಡುವಂತ ವ್ಯವಸ್ಥೆನೂ ಮಾಡ್ತೀನಿ. ನ್ಯೂಸ್ 18 ವರದಿ ಎಫೆಕ್ಟ್ ಸಿಕ್ತು ಸಂಬಳ ಭಾಗ್ಯ. ನ್ಯೂಸ್ 18 ಚಾನಲ್ಗೆ ನಮಗೆ ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕು. ಹಬ್ಬ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ನ್ಯೂಸ್ 18 ಚಾನಲ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ದೀಪಾವಳಿ ಅಂದ್ರೇನೆ ದೊಡ್ಡ ಹಬ್ಬ. ಬಟ್ಟೆ ಬರಿ ಅಂತ ತುಂಬಾನೇ ಖರ್ಚಿರುತ್ತೆ. ಮಕ್ಕಳಿದ್ದ ಮನೆಯಲ್ಲಂತೂ ಅದು ಇದು ಅಂತ ಖರ್ಚಿನ ಮೇಲೆ ಖರ್ಚು. ತಿಂಗಳ ಸಂಬಳ ನಂಬ್ಕೊಂಡೇ ಎಲ್ಲರೂ ಬದುಕು ನಡೆಸೋದು. ಆದ್ರೆ ಗದಗ, ಬೆಟಗೇರಿ, ಅವಳಿ ನಗರದ 35 ವಾರ್ಡ್ಗಳಲ್ಲಿ ಕೆಲಸ ಮಾಡೋ 35 ವಾಲ್ಮನ್ಗಳಿಗೆ ಮಾತ್ರ ಸಂಬಳ ಸಿಗ್ತಿರಲಿಲ್ಲ. 6 ತಿಂಗಳಿಂದ ಸಂಬಳದ ಮುಖವನ್ನೇ ನೋಡಿರಲಿಲ್ಲ. ದೀಪಾವಳಿ ಹಬ್ಬ ಬಂತು, ಈಗಲಾದರೂ ಸಿಗುತ್ತಾ ಅಂತ ಆಸೆ ಕಂಗಳಿಂದ ಕಾಯ್ತಿದ್ದವರಿಗೆ ನಿರಾಸೆಯ ಕಾರ್ಮೋಡ ಆವರಿಸಿತ್ತು. ಯಾವಾಗ ನಿಮ್ಮ ನ್ಯೂಸ್ 18 ಅಖಾಡಕ್ಕಿಳೀತೋ ವಾಲ್ಮನ್ಗಳ ಅಕೌಂಟ್ಗೆ 3 ತಿಂಗಳ ಸಂಬಳ ಬಂದು ಬಿದ್ದಿದೆ. ಇಡೀ ಊರಿಗೆ ನೀರು ಸರಬರಾಜು ಮಾಡುತ್ತಿದ್ದವರ ಗೋಳನ್ನ ಕೇಳೋರೇ ಇರಲಿಲ್ಲ. ಸಂಬಳ ಕೊಡಿ ಅಂತ ಕಾಡಿ ಬೇಡಿದ್ರೂ ನಗರಸಭೆ ಅಧಿಕಾರಿಗಳು ಕಿವಿ ಮೇಲೆ ಹಾಕೊಂಡಿರಲಿಲ್ಲ. ಹಬ್ಬದ ಮೇಲೆ ಹಬ್ಬಗಳು ಬಂದು ಹೋದರೂ 6 ತಿಂಗಳಿಂದ ಬಿಡಿಗಾಸು ಸಿಕ್ಕಿರಲಿಲ್ಲ. ದೀಪಾವಳಿ ಅಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ. ಹೀಗಾಗಿ ಹಬ್ಬ ಮಾಡೋದು ಹೇಗೆ ಅಂತ ಪರದಾಡುವುದಕ್ಕೆ ಶುರು ಮಾಡಿದ್ರು. ಕೈಯಲ್ಲಿ ಬಿಡಿಗಾಸಿಲ್ಲ, ಸಂಬಳವೂ ಆಗ್ತಿಲ್ಲ. ಊರಲ್ಲಿ ಹಬ್ಬ ಮಾಡೋದು ಹೇಗೆ ಅಂತ ಕಂಗಾಲಾಗಿದ್ರು. ವಾಲ್ಮನ್ಗಳ ಸಂಕಷ್ಟದ ಬಗ್ಗೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ನಗರಸಭೆಯ ಆಯುಕ್ತ ರಾಜಾರಾಮ್ ಪವಾರ್ ಎಚ್ಚೆತ್ತುಕೊಂಡಿದ್ದಾರೆ. ವಾಲ್ಮನ್ಗಳ 3 ತಿಂಗಳ ಸಂಬಳ ಹಾಕ್ತಿದ್ದಂತೆ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಮನದುಂಬಿ ಧನ್ಯವಾದ ಹೇಳಿದ್ದಾರೆ. ನಮಗೆ ಕಳೆದ 6 ತಿಂಗಳಿಂದ ದೀಪಾವಳಿ ಹಬ್ಬ ಬಂದೈತೆ ಅಂದ್ರೂ ಪಗಾರ ಆಗಿದ್ದಿಲ್ಲ ಸರ್.
ಈ ನ್ಯೂಸ್ 18 ಕನ್ನಡದವರು ಚಾನಲ್ನವ್ರು ಬಂದು ನಮ್ಮ ಸಮಸ್ಯೆಯನ್ನು ಕೇಳಿ ಸುದ್ದಿ ಪ್ರಸಾರ ಮಾಡಿದ ನಂತರ ನಮಗೀಗ 3 ತಿಂಗಳ ಸಂಬಳ ನಿನ್ನೆ ದಿವಸ ಅಕೌಂಟಿಗೆ ಜಮಾ ಮಾಡಿದ್ದಾರೆ ಸರ್. ಈಗ ಇನ್ನು 2 ತಿಂಗಳ ಪೇಮೆಂಟ್ ಹಬ್ಬಾಗಿನ ಜಮಾ ಮಾಡ್ತೀನಿ ಅಂತ ಹೇಳಿ ಸರ್. ಕಮಿಷನರ್ ಸರ್ ಜೊತೆ ಮಾತಾಡಿಕೊಂಡು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ಈ ಮೂಲಕ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಬಂದಿರೋದು 3 ತಿಂಗಳ ಸಂಬಳ ಮಾತ್ರ. ಇನ್ನುಳಿದ ಹಣವನ್ನ ಇನ್ನೊಂದೆರಡು ವಾರದಲ್ಲಿ ಕ್ಲಿಯರ್ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಜೊತೆಗೆ ಇಎಸ್ಐ ಪಿಎಫ್ ಸೌಲಭ್ಯವನ್ನು ಮಾಡಿಕೊಡ್ತೀವಿ ಅಂತ ಆಯುಕ್ತರು ಹೇಳಿದ್ದಾರೆ. ಹೀಗಾಗಿ ವಾಲ್ಮನ್ಗಳು ಫುಲ್ ಖುಷ್ ಆಗಿದ್ದಾರೆ. ನ್ಯೂಸ್ 18 ಚಾನಲ್ಗೆ ನಮಗೆ ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ನಮ್ಗೆ ಎಷ್ಟು 14ರಿಂದ 15 ತಿಂಗಳವರೆಗೆ ನಮಗೆ ESI PF ಸರಿಯಾಗಿ ತುಂಬಿರಲಿಲ್ಲ. ಆದರೆ ನಮ್ಗೆ 3 ತಿಂಗಳ ಪೇಮೆಂಟ್ ಮಾಡ್ಯಾರ ಸರ್. ನಿಮ್ಮ ನ್ಯೂಸ್ ಚಾನಲ್ ಬಂದ ಮ್ಯಾಗ ರೀ ನಮ್ಗೆ ಕಮಿಷನರ್ ಆಯ್ತು, DC ಅವ್ರು ಆತ್ರಿ, ನಮ್ಮ GA ಅವ್ರು ಆಯ್ತು, AWR ಆತ್ರಿ, ಅಷ್ಟ್ರು ಕೂಡಿ ನಮ್ಗೆ ಪೇಮೆಂಟ್ 3 ತಿಂಗಳ ಪೇಮೆಂಟ್ ಮಾಡಿಕೊಟ್ರು ಸರ್. ದಲಿತ ಕುಟುಂಬಗಳ ಮೇಲೆ ದಲಿತ ನಾಯಕರೇ ಹಾಕಿದ್ರು ಬಹಿಷ್ಕಾರ. 4 ವರ್ಷದಿಂದ ಶಿವರಾತ್ರಿ ಹಬ್ಬಕ್ಕೆ ನಮಗೆ ಬಹಿಷ್ಕಾರ ಅಂತ ಆಗ್ತಾರೆ. ನೊಂದವರ ಪರ ನಿಂತ ನ್ಯೂಸ್ 18 ಊರಿಗೆ ಬಂತು ಅಧಿಕಾರಿಗಳ ದಂಡು. ದಲಿತರಿಗೆ ಬಹಿಷ್ಕಾರ ಹಾಕಿರುವಂಥ ವಿಚಾರವಾಗಿ ಅಕ್ಟೋಬರ್ 17ರಂದು ನ್ಯೂಸ್ 18 ವರದಿಯನ್ನು ಬಿತ್ತರಿಸಿತ್ತು. ಇದೀಗ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ತಹಶೀಲ್ದಾರ್ ಚೇತನ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮುಖಂಡರ ಜೊತೆ ಮೀಟಿಂಗ್, ಅನಿಷ್ಟ ಪದ್ಧತಿ ಹೇರಿದವರಿಗೆ ವಾರ್ನಿಂಗ್. ಕುಲಕ್ಕೆ ಕೊಡಲಿಕಾವೇ ಮೃತ್ಯು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ದಲಿತರಿಗೆ ದಲಿತ ಮುಖಂಡರೇ ಬಹಿಷ್ಕಾರ ಹಾಕಿದ್ರು. ಕ್ಷುಲ್ಲಕ ಕಾರಣಕ್ಕೆ ಸಿಡಿದೆದ್ದ ಸಮುದಾಯದ ನಾಯಕರು 7 ದಲಿತ ಕುಟುಂಬವನ್ನ ಊರಿಂದ ಹೊರಗಿಟ್ಟಿದ್ರಂತೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ತಹಶೀಲ್ದಾರ್ ಚೇತನ ಊರಲ್ಲಿ ಸಭೆ ನಡೆಸಿ ಇಂಥ ಅನಿಷ್ಟ ಪದ್ಧತಿಗಳನ್ನ ಕೈಬಿಡುವಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವಾಗ ಅನಿಷ್ಟ ಪದ್ಧತಿಯಿಂದ ಮುಕ್ತಿ ಸಿಕ್ತೋ ನೊಂದವರು ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ಹೇಳಿದ್ದಾರೆ. ನಮ್ಮ ಈ ಬಹಿಷ್ಕಾರ ಆರೋಪನ ನ್ಯೂಸ್ 18 ಅವರು ಇಡೀ ಎಲ್ಲ ಕಡೆನೂ ಪ್ರಸಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾಗಿ ನಿಂತಿರೋದಕ್ಕೆ ನಮಗೆ ಒಂದು ಭರವಸೆ ಅಂತ ಬಂತು. ಅದಕ್ಕೋಸ್ಕರ ನ್ಯೂಸ್ 18ಗೆ ಧನ್ಯವಾದನ ಹೇಳ್ತೀನಿ. ಒಟ್ನಲ್ಲಿ ನೊಂದವರ ಪರ ಸದಾ ನಿಲ್ಲೋ ನಿಮ್ಮ ನ್ಯೂಸ್ 18 ಜನರ ಧ್ವನಿ ಆಗ್ತಿದೆ. ಎಲ್ಲೇ ಸಮಸ್ಯೆ ಇದ್ರೂ ಅದಕ್ಕೊಂದು ಮುಕ್ತಿ ಕಾಣಿಸೋ ಕೆಲಸ ಮಾಡ್ತಿದೆ. ಗದಗದಿಂದ ಸಂತೋಷ್ ಕೊಣ್ಣೂರ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ದಲಿತ ವಿದ್ಯಾರ್ಥಿಗಳು ಓದೋ ಹಾಸ್ಟೆಲ್ನ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಬೆಡ್ ಕಾಣದೆ 3-4 ವರ್ಷವೇ ಆಗೋಗಿದೆ. ಮಳೆ ಬಂದ್ರೆ ಕಟ್ಟಡ ಸೋರ್ತಿದೆ. 200 ಜನರಿಗೆ 2 ಬಾತ್ರೂಮ್ ಇದೆ. ಬೆಡ್ ಇಲ್ಲ, ಬಿಸಿ ನೀರಿಲ್ಲ, ಕುಡಿಯೋ ನೀರಿಗೂ ಬರ. ದಲಿತ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು ತಾತ್ಸಾರ. ಕಲ್ಯಾಣ ಇಲಾಖೆ ಸಚಿವರ ಏನಿದು? ಗಳಿಗೆ ಬಿಸಿನೀರು ಬರುತ್ತೆ, ಅದು ಬರ್ತಾ ಇಲ್ಲ. ಬೆಡ್ ಸಹ ಇಲ್ಲ, ನೆಲದಲ್ಲಿ ಮಲ್ಕೋಬೇಕು ಡೈಲಿ. ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಿಲ್ಲ ಗ್ಯಾರಂಟಿ. ಬೆಡ್ ಇಲ್ಲ, ಕಾಟ್ ಇಲ್ಲ, ಸಂಕಷ್ಟ ಕೇಳೋರು ಇಲ್ಲ. ದಲಿತರ ಉದ್ಧಾರವೇ ನಮ್ಮ ಉದ್ಧಾರ. ಹಿಂದುಳಿದವರನ್ನ ಮೇಲ್ದರ್ಜೆಗೆ ತರೋದೇ ನಮ್ಮ ಗುರಿ ಅಂತ ಭಾಷಣ ಬಿಗಿಯುವಂತಹ ನಾಯಕರು ಕಷ್ಟ ಅಂತ ಬಂದಾಗ ಕಣ್ಮುಚ್ಚಿಕೊಳ್ತಿದ್ದಾರೆ. ದಲಿತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಆಟ ಆಡೋರಿಗೆ ದಲಿತ ಮಕ್ಕಳ ಕಷ್ಟ ಬೇಕಿಲ್ಲ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟ ಸರ್ಕಾರ ದಲಿತ ವಿದ್ಯಾರ್ಥಿಗಳು ಓದುವಂತಹ ಹಾಸ್ಟೆಲ್ಗೆ ಮಾತ್ರ ಯಾವುದೇ ಗ್ಯಾರಂಟಿ ಕೊಡ್ತಿಲ್ಲ. ದಲಿತ ವಿದ್ಯಾರ್ಥಿಗಳು ಅಂದ್ರೆ ಸರ್ಕಾರಕ್ಕೆ ತಾತ್ಸಾರನ ಅನ್ನುವಂತಹ ಕೂಗೆದ್ದಿದೆ. ಯಾಕಂದ್ರೆ SC ST ಹಾಸ್ಟೆಲ್ಗಳ ದುಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಇರುವಂತಹ SC ST ಹಾಸ್ಟೆಲ್ನಲ್ಲಿ 350 ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇಲ್ಲಿ ಇರೋದು ಕೇವಲ 90 ಹಳೆಯ ಬೆಡ್ಗಳು ಮಾತ್ರ. ಕಾಟ್ ಇದ್ರೂ ಬೆಡ್ ಕೊಡ್ತಾ ಇಲ್ಲ. ಕಳೆದ 4 ವರ್ಷಗಳಿಂದಲೂ ವಿದ್ಯಾರ್ಥಿಗಳು ಇದೇ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಬೆಡ್ ಸಿಗದ ಕಾರಣ ವಿದ್ಯಾರ್ಥಿಗಳು ಚಾಪೆ ಮೇಲೆ ಮಲಗ್ತಿದ್ದಾರಂತೆ. ಬೆಡ್ ಸಹ ಇಲ್ಲ, ನೆಲದಲ್ಲಿ ಮಲ್ಕೋಬೇಕು ಡೈಲಿ. ಮಲ್ಕೊಳ್ಳೋಕೆ ಬನ್ನಿ, ಒಳಗಡೆ ಬಂದು ನೋಡಿ ಎಲ್ಲೈತೆ ಬೆಡ್. ಇನ್ನು ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಸುನೀಲ್ ರನ್ನ ಕೇಳಿದ್ರೆ 2 ವರ್ಷದಿಂದ ಬೆಡ್ ಬಂದಿಲ್ಲ, ಈಗ ಟೆಂಡರ್ ಆಗಿದೆ, ಸದ್ಯದಲ್ಲೇ ಬರ್ಬೋದು ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಿದ್ದಾರಂತೆ. ಬೆಡ್ ವ್ಯವಸ್ಥೆ ನಮ್ಮ ಬಂದಾಗ್ಲಿಂದ ಇಲ್ಲ. ಆಕ್ಚುಲಿ ಟೆಂಡರ್ ಆಗಿದೆ ಹೆಡ್ ಆಫೀಸ್ ಇಂದ, ಅದು ಸಪ್ಲೈ ಆಗುತ್ತೆ, ಸಪ್ಲೈ ಆದಾಗ ಕೊಡ್ತೀವಿ. ಬೆಡ್ ಇದೆ ಅಂದ್ರೆ ಕೆಲವು ಜನಕ್ಕೆ ಇಲ್ಲ, ಕೆಲವು ಜನಕ್ಕೆ ಇದೆ ಬೆಡ್. ಅಂದ್ರೆ ಟೆಂಡರ್ ಆಗಿದೆ, ಟೆಂಡರ್ ಆಗಿ ಅಲ್ಲಿಂದ ಬರಬೇಕು.
ಹುಬ್ಬಳ್ಳಿ SC/ST ಹಾಸ್ಟೆಲ್ನಲ್ಲೂ ಅವ್ಯವಸ್ಥೆ ಆಗರ. ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ವೃತ್ತಿಪರ ಬಾಲಕರ ಹಾಸ್ಟೆಲ್ ನಿಲಯದಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹಾಸ್ಟೆಲ್ನಲ್ಲಿ ಒಟ್ಟು 160 ವಿದ್ಯಾರ್ಥಿಗಳಿದ್ದು ಮೂಲಭೂತ ಸೌಕರ್ಯಗಳೇ ಇಲ್ಲ. ಕೆಲವರಿಗೆ ಬೆಡ್ ಇದೆ, ಕೆಲವರಿಗೆ ಕಾಟ್ ಇಲ್ಲ. ಇನ್ನೂ ಕೆಲವರಿಗೆ ಕಾಟ್ ಇದ್ರೆ ಬೆಡ್ ವ್ಯವಸ್ಥೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ.